ಈ 8 ಆಹಾರವನ್ನು ಎಂದಿಗೂ ಮತ್ತೆ ಬಿಸಿ ಮಾಡಬೇಡಿ. ಬಹುತೇಕ ಜನರಿಗೆ ಒಮ್ಮೆ ಮಾಡಿದ ಆಹಾರವನ್ನು ಮತ್ತೆ ಬಿಸಿ ಮಾಡಿ ಸೇವಿಸುವ ಅಭ್ಯಾಸ ಇರುತ್ತದೆ. ಆದರೆ ಇದು ಕೆಲವೊಮ್ಮೆ ನಿಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡಬಹುದು. ಕೆಲವು ಆಹಾರಗಳನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಅದರಲ್ಲಿರುವ ಪೌಷ್ಟಿಕಾಂಶಗಳು ಕಡಿಮೆ ಆಗುತ್ತವೆ. ಕೆಲವು ಜನರು ಒಂದು ಬಾರಿ ಮಾಡಿದ ಅಡಿಗೆಯನ್ನು ಬಿಸಿ ಮಾಡಿ ಮರುದಿನವೂ ಉಪಯೋಗಿಸುತ್ತಾರೆ ಅಥವಾ ತಣ್ಣಗಾಗಿದೆ ಎಂದು ಮತ್ತೆ ಮತ್ತೆ ಬಿಸಿ ಮಾಡುತ್ತಾರೆ. ಕೆಲವು ತರಕಾರಿಗಳು, ಆಹಾರಗಳನ್ನು ಈ ರೀತಿ ಪದೇ ಪದೇ ಬಿಸಿ ಮಾಡುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ ಎಂಬುದು ನಿಮಗೆ ತಿಳಿದಿರುವುದು ಉತ್ತಮ. ಅಂತಹ ಕೆಲವು ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಆಲೂಗೆಡ್ಡೆ. ಆಲೂಗೆಡ್ಡೆಯನ್ನು ಸಂಗ್ರಹಿಸಲು ಮತ್ತೆ ಬಿಸಿ ಮಾಡಿ ಸೇವಿಸಲು ತುಂಬ ಸುಲಭ. ಆದರೆ ಇದನ್ನು ಮತ್ತೆ ಬಿಸಿ ಮಾಡಿದರೆ ಅದು ಕ್ಲೋಸ್ಟ್ರಿಡಿಯಂ ಬೊಟುಲಿನಿಯಂ ಅನ್ನು ಉತ್ಪಾದಿಸಬಹುದು. ಇದು ಬ್ಯಾಕ್ಟೀರಿಯಾವಾಗಿದ್ದು ನಿಮ್ಮ ದೇಹದ ನರಗಳ ಮೇಲೆ ದಾಳಿ ಮಾಡುತ್ತದೆ. ಚಹಾ. ಒಮ್ಮೆ ಮಾಡಿಟ್ಟ ಟೀಯನ್ನು ಮತ್ತೆ ಬಿಸಿ ಮಾಡಿ ಕುಡಿಯುವುದು ಒಳ್ಳೆಯದಲ್ಲ. ಚಹಾವನ್ನು ಕುದಿಸಿದಾಗ ಇದು ಟ್ಯಾನಿನ್ಗಳನ್ನು ಮತ್ತು ಕ್ಯಾಸೆಟಿನ್ಗಳಂತಹ ವಿವಿಧ ಸಂಯುಕ್ತಗಳನ್ನು ಬಿಡುಗಡೆ ಮಾಡುತ್ತದೆ. ಅವುಗಳನ್ನು ಮತ್ತೆ ಬಿಸಿ ಮಾಡುವುದರಿಂದ ಹಾಳಾಗುತ್ತದೆ. ಇದರಿಂದ ಚಹಾದ ಸುವಾಸನೆ ಕಡಿಮೆಯಾಗುತ್ತದೆ. ಸೊಪ್ಪು. ಬೇಯಿಸಿದ ಪಾಲಕ್ ಸೊಪ್ಪನ್ನು ಮತ್ತೆ ಬಿಸಿ ಮಾಡಬಾರದು, ಏಕೆಂದರೆ ಇದು ಹೆಚ್ಚಿನ ಮಟ್ಟದ ನೈಟ್ರೇಟ್ಗಳನ್ನು ಹೊಂದಿರುತ್ತದೆ. ಇದು ಮತ್ತೆ ಬಿಸಿ ಮಾಡಿದಾಗ ಹಾನಿಕಾರಕ ನೈಟ್ರೇಟ್ಗಳಾಗಿ ಬದಲಾಗುತ್ತದೆ. ಇವುಗಳು ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಆರೋಗ್ಯದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅಡುಗೆ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡುವುದರಿಂದ ಅದು ಹೆಚ್ಚು ಕಾರ್ಸಿನೋಜೆನಿಕ್ ಆಗುತ್ತದೆ. ಇದು ಬೊಜ್ಜು, ಹೃದಯ ಮತ್ತು ಮಧುಮೇಹಕ್ಕೆ ಕಾರಣವಾಗುತ್ತದೆ. ಉರಿಯೂತವನ್ನು ಉಂಟುಮಾಡುತ್ತದೆ. ಹೆಚ್ಚು ಎಣ್ಣೆಯನ್ನು ಪುನಃ ಕಾಯಿಸಿದಷ್ಟು ಅದು ವಿಷಕಾರಿ ಮತ್ತು ಕಾರ್ಸಿನೋಜೆನಿಕ್ ಆಗುತ್ತದೆ ಮತ್ತು ಕಾಲಕ್ರಮೇಣ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಬೀಟ್ರೂಟ್ಗಳನ್ನು ನಿರಂತರವಾಗಿ ಬಿಸಿ ಮಾಡಿದಾಗ ಬಹಳಷ್ಟು ಹಾನಿಯಾಗುತ್ತದೆ. ನೈಟ್ರೇಟ್ಗಳು ನಂತರ ನೈಟ್ರೇಟ್ಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಮುಂದೆ ನೈಟ್ರೋಸಮೈನ್ಗಳಾಗಿ ಮಾರ್ಪಡುತ್ತದೆ. ಅಣಬೆಗಳು ಪ್ರೋಟೀನ್ನ ಸಮೃದ್ಧ ಮೂಲವಾಗಿದ್ದು ಅದನ್ನು ಮತ್ತೆ ಮತ್ತೆ ಬಿಸಿ ಮಾಡುವುದರಿಂದ ಒಡೆಯಬಹುದು. ಈ ವಿಷಗಳು ಹೊಟ್ಟೆಯ ತೊಂದರೆಗೆ ಕಾರಣವಾಗಬಹುದು ಮತ್ತು ತೀವ್ರವಾದ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅಕ್ಕಿ. ಸರಿಯಾದ ತಂಪಾಗುವ ಪಿಷ್ಟವನ್ನು ಹರಡುವ ಬ್ಯಾಕ್ಟೀರಿಯಾ ಇದಾಗಿದೆ. 1-2 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಕೋಣೆಯ ಉಷ್ಣಾಂಶದಲ್ಲಿಟ್ಟ ಅಕ್ಕಿ ಮತ್ತು ಇತರ ಪಿಷ್ಟ ಆಹಾರಗಳನ್ನು ಬಳಸಬೇಡಿ.